12ನೇ ಶತಮಾನದಲ್ಲಿ ಶರಣರು ಬಂದರು. ಒಂದು ಸುಂದರವಾದಂಥ ಸಮಾಜ ರಚನೆಗೆ ನಾಂದಿಯನ್ನು ಹಾಕಿದ್ರು. ಪ್ರಯತ್ನನೂ ಮಾಡಿದರು. ಪ್ರಯತ್ನ ಫಲಿಸ್ತೋ ಫಲಿಸ್ಲಿಲ್ಲೋ ಆಯಾ ಪರಿಸ್ಥಿತಿಗನುಸಾರವಾಗಿ ನಿರ್ಣಯ ಮಾಡೋರು. ಆದರೆ ಅವರು ಕೊಟ್ಟದ್ದು, ಆಮೇಲೆ ಅವರು ನೋಡಿದಂಥ ದೃಷ್ಟಿಕೋನ ಈ ವಿಶ್ವದ ಕಡೆಗೆ, ಆ ಶರಣರನ್ನು ನಾವು ದಾರ್ಶನಿಕರು ಋಷಿಗಳಂತಲೇ ಕರಿಬೇಕು, ಮತ್ತೇನು ಅಲ್ಲ. ಅಷ್ಟು ಅದ್ಭುತವಾದಂಥ ಜನ ನಮ್ಮ ಜನ ಶರಣರು. ಯಾವ ಋಷಿಗಿಂತಲೂ ಕಡಿಮೆ ಆಗಿರಲಿಲ್ಲ. ಅಂಥ ಋಷಿಗಳನ್ನು ಕೊಟ್ಟಂಥ ನಾಡು ಇದು ನಮ್ಮದು. ಬೇರೆ ಬೇರೆ ಕಾಯಕಗಳನ್ನು ಕೊಟ್ಟಂಥ ನಾಡು. ಯಾವ ಕಾಯಕನೂ ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಅಂತ ಏನು ನಮ್ಮ ಋಷಿ ಮುನಿಗಳು ಹೇಳ್ಕೊಂಡು ಬಂದಿದ್ರು, ಅದನ್ನೇ ಮುಂದಿನ ಪೀಳಿಗೆಗೂ ತಂದು ಮುಟ್ಟಿಸಿದಂಥ ಶ್ರೇಯ ನಮ್ಮ ಋಷಿ ಮುನಿಗಳಿಗೆ, ನಮ್ಮ ಶರಣರಿಗೆ. ಅದೇ ರೀತಿಯ ಬದುಕನ್ನು ಬದುಕಿದಂಥವ್ರು. ಅವು ಉಪನಿಷತ್ತುಗಳೇ ಆಗಿರಲಿ, ಆಗಮಗಳೇ ಆಗಿರಲಿ, ಯಾವುದಾದ್ರೂ ಮೂಲದಿಂದ ಬಂದು ಅದನ್ನು ಆಯಾ ವಾತಾವರಣದಲ್ಲಿ, ಆಯಾ ಪ್ರದೇಶದಲ್ಲಿ, ಆಯಾ ವಸ್ತುಸ್ಥಿತಿಗೆ ಅನುಕೂಲವಾಗುವಂತೆ ನಾಡಿನ ಉದ್ದಗಲಕ್ಕೂ ಬೇರೆ ಬೇರೆ ಪ್ರಾಂತಗಳಲ್ಲಿ ಕೆಲವೊಂದು ಸಾರಿ ನಾವು ಸಾಗ್ತಾ ಇರುವಾಗ ಅನೇಕ ಅನಿಷ್ಟಗಳು, ಹೇಗೆ ಮನೆ ಬಾಗ್ಲ ಅಪ್ಪಗಳು ಮ್ಯಾಲಿನ ಮೇಲೆ ಒಂದು ಮಾತು ಹೇಳ್ತಿರ್ತಾರೆ, ಮನೆ ಕಿಟಕಿ ಬಾಗ್ಲ ತೆಗೆದಿಟ್ಟಿದ್ದೀವಿ ಅಂದ್ರೆ ಧೂಳಿದು ಮನ್ಯಾಗ ಬಂದು ಬೀಳುದ, ಬಿತ್ತು ಅಂದ್ರೆ ಅದನ್ನ 2 ಹೊತ್ತು ಕಸ ಹುಡುಗಬೇಕಾಕೈತೆ ಅಂದ್ರೆ ಚಲೋ ಇರ್ತೈತಿ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ಕಸ ಅನ್ನೋದು ಇದು ಬಂದು ಬೀಳತ್ತಿರ್ತೈತಿ. ಆ ಬಿದ್ದ ಕಸ ಹುಡುಗು ಸಲುವಾಗೇ ಕೆಲವು ಜನ ಬರ್ತಿರ್ತಾರೆ. ಅಂಥ ಹೇಗೆ ಬಸವಣ್ಣವರು ಆ ಕಾಲದಲ್ಲಿ ಬಂದರು, ಇದೇ ದೃಷ್ಟಿಯಿಂದ ತಾವು ನೋಡಿದ್ರಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ತುಕಾರಾಮರು ಬಂದರು, ಜ್ಞಾನೇಶ್ವರರು ಬಂದರು, ತದನಂತರದಲ್ಲಿ ಇನ್ನೂ ಸಾಕಷ್ಟು ಜನ ಬಂದರು. ನಂತರದ ಕಾಲದಲ್ಲಿ ಕೇರಳದಲ್ಲಿ ಹೋದ್ರೆ ನಾರಾಯಣ ಗುರುಗಳು ಅಂತ ಬಂದರು. ತಾವು ರಾಜಸ್ಥಾನಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಜಾಂಬೋಜಿ ಮಹಾರಾಜರು, ರಾಮದೇವ್ ಪೀರ್ ಅಂತಕ್ಕಂಥ ಇಬ್ಬರು ದೊಡ್ಡ ಮಹಾತ್ಮರು ಬಂದರು. ಎಂಥ ಸುಧಾರಣೆಯನ್ನು ತಂದರು ಅಂತಂದ್ರೆ ವೈಷ್ಣೋಯಿ ಸಮಾಜ ಅಂತ, ವಿಷ್ಣೋಯಿ ಅಂದ್ರೆ 29 ನಿಯಮಗಳನ್ನು ಹಾಕಿಕೊಟ್ರು. ಈ ನಿಯಮ ಪಾಲಿಸೋರೆಲ್ಲರೂ ವಿಷ್ಣೋಯಿ ಪಂಥದವರು ಅಂತ. ಅದರೊಳಗೆ ಎಲ್ಲ ಬ್ರಾಹ್ಮಣರಿಂದ ಹಿಡ್ಕೊಂಡು ಶೂದ್ರವರೆಗೆ ಅವರೆಲ್ಲರೊಳಗೂ ಸಹಿತ ಕೊಡ್ಕೊಳ್ಳೋ ವ್ಯವಹಾರ ಆಗ್ತಿತ್ತು. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಎಲ್ಲ ದೇವಾಲಯಗಳನ್ನು ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು ಮೇಘವಾಲ ಸಮಾಜಕ್ಕೆ ವಹಿಸಿಕೊಟ್ರು. ಮೇಘವಾಲರು ಅಂದ್ರೆ ಚರ್ಮಕಾರ ಸಮಾಜ. ಚರ್ಮಕಾರರೇ ಪೂಜಾರಿಗಳಾಗಬೇಕು ಅಂತ ಇವತ್ತಿನವರೆಗೂ ರಾಜಸ್ಥಾನದ ಸುಮಾರು ಮಂದಿರಗಳಲ್ಲಿ ಮೇಘವಾಲ ಸಮಾಜದವರು ಅಂದ್ರೆ ಚರ್ಮಕಾರ ಸಮಾಜದವರು ಪೂಜಾ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ಇವು ಕಾಲಕ್ಕೆ ಆಗ್ತಿರ್ತಾವೆ. ಆಮೇಲೆ ಕಬೀರರ ಮೇಲೆ ಈ ಪ್ರಯತ್ನ ಮಾಡಿದರು, ರಾಮಾನಂದರು ಈ ಪ್ರಯತ್ನ ಮಾಡಿದರು. ದೇಶದ ಮೂಲೆಗಳಲ್ಲಿ ಇಂಥ ಅದ್ಭುತ ಜನರನ್ನು ಕಾಲಕ್ಕೆ ಏನಾದರೂ ಅಂಕು ಡೊಂಕುಗಳು ನಿರ್ಮಾಣ ಅದು ಕಾಲಾನುಕ್ರಮದಲ್ಲಿ ನಿರ್ಮಾಣ ಆದು ಅಂದ್ರೆ ಅವನ್ನ ತೆಗೆದು ಹಾಕಬೇಕು ಅಂತಕ್ಕಂಥದ್ದು. ಎಲ್ಲರ ಉದ್ದೇಶ ಏನು? ಒಳ್ಳೆಯ ಪೀಳಿಗೆಯನ್ನು ತಯಾರಿಸ್ಬೇಕು. ಮಕ್ಕಳು ಒಳ್ಳೆಯವರು ಇರಬೇಕು. ತಂದೆ ತಾಯಿಗಳು ಸುಖದಿಂದ ಇರಬೇಕಾಗಿತ್ತು ಅಂತಂದ್ರೆ ಅವ್ರ ಮಕ್ಕಳು ಒಳ್ಳೆಯವರು ಇರಬೇಕು ಅಂತ, ಮಕ್ಕಳಿಗೆ ಸಂಸ್ಕಾರ ಚಲೋ ಇರಬೇಕು ಅಂತ. ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳು ಚಲೋ ಇರ್ಬೇಕಂತ ತಿಳ್ಕೊಂಡು ಬರೇ ಚಲೋ ಸಾಲಿಗೆ ಕಳ್ಸಕ್ಕೆ ಕಲ್ತೀವಿ ಹೊರತು ಮಕ್ಕಳಿಗೆ ಸಂಸ್ಕಾರ ಮಾಡೋ ಕೆಲಸ ನಮ್ಮದಲ್ಲಿ ಇದು ಮಾಸ್ತರ್ದಂತ ತಿಳ್ಕೊಂಡಿವಿ. ಯಾಕಂದ್ರೆ ಒಯ್ದು ಕೊಡ್ದ ಅಜ್ಜವ್ರ ಕೈಯಾಗ. ಅಜ್ಜವ್ರ ಗುರುಕುಲಕ್ಕೆ ಯಾಕೆ ಮಕ್ಕಳು ಇಷ್ಟು ಬರ್ತಾನ, ಅಜ್ಜವರು ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡ್ತಾರ ಅಂತ ತಿಳ್ಕೊಂಡು ಬರ್ತಾರೆ. ಉಳಿದ ಶಾಲೆಗೆ ಯಾಕೆ ಹೋಗಲ್ಲ, ಅಲ್ಲಿ ಸಂಸ್ಕಾರ ಚಲೋ ಸಿಗ್ತೈತ್ರಿ, ಬರೀ ದರೋಡ್ಕೋರ ತಯಾರಾಕ್ಕಾರ, ಏನು ಮಾಡೋದು ಅಂತ. ನಮ್ಮ ಶಿಕ್ಷಣ ಎಲ್ಲಿಗೆ ಬಂದೈತಿ ಅಂದ್ರೆ ಶೋಷಕರನ್ನು ತಯಾರು ಮಾಡ್ತೈತಿ ಹೊರತು ದೇಶವನ್ನು ರಕ್ಷಿಸುವಂಥ ಪೋಷಕರನ್ನು ತಯಾರು ಮಾಡೋದಿಲ್ಲ. ನಾವು ಭಾಳ ದೊಡ್ಡ ಚಲೋ ಶಿಕ್ಷಣ 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ಕಲಿಸ್ತೀವಿ ಅಂದ್ರೆ ಏನು ಇದರ ಅರ್ಥ? ಏನು? ಇದರ ಅರ್ಥ ಶೋಷಕರನ್ನು ಯಾವ ಇನ್ವೆಸ್ಟ್ಮೆಂಟ್ ಮಾಡ್ಯಾನಂದಾಗ ಹಿಂದೆ ತೆಗ್ಯಾಕಬೇಕಲ್ಲ ಅವ. ಈ ಗುರುಕುಲ ಯಾಕೆ ಅಂತಂದ್ರೆ ಗುರುಕುಲದಲ್ಲಿ ವಿಶೇಷ ಸಂಸ್ಕಾರಗಳು ಸಿಗಬೇಕು ಅಂತ. ನಮ್ಮ ದೇಶದ ಗುರುಕುಲಗಳು ಹೆಂಗಿದ್ದು ಹೇಳ ನೀವು? ನಮ್ಮ ದೇಶದ ಗುರುಕುಲಗಳಲ್ಲಿ 7-8 ವರ್ಷಕ್ಕೆ ಮಕ್ಕಳು ಹೋಗ್ತಿದ್ರು. ಹೋದ್ರೆ ಆ ಮಕ್ಕಳಿಗೆ ಸರ್ವಾಂಗೀಣ ಶಿಕ್ಷಣವನ್ನು ಕೊಡ್ಲಾಗ್ತಿತ್ತು. ಇಲ್ಲಿ ನಿಂತ ಅಂದ್ರೆ ದಿಗಂತದವರೆಗೆ ಏನೇನು ಕಾಣ್ತೈತಿ ನಡುವ ಎಲ್ಲನೂ ಗೊತ್ತಿರ್ಬೇಕು. ಇದನ್ನು ಮಾಡಂದ್ರೆ ಮಾಡಕ್ಕೆ ಬರ್ಬೇಕು. ಈಗೆಲ್ಲ ಇಂಜಿನಿಯರಿಂಗ್ ಮಾಡಿ ಬಂದಿರ್ತೈತಿ, ಇಂಜಿನಿಯರಿಂಗ್ ಮಾಡಿ ಬಂದಾನ, ಮೆಕ್ಯಾನಿಕಲ್ ಅಂತ ಒಂದು ಪಾನ ಹಿಡ್ಯಾಕೆ ಬರೋದಿಲ್ಲ ನೋಡಿರ್ಬೇಕಾರೆ ನೀವು. ಆಮ್ಯಾಗ ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಿ ಬಂದಾನಂತ ಮನ್ಯಾನ ಲೈಟ್ ಹೋಗಿತ್ತಂದ್ರೆ ಹತ್ಸಾಕ್ ಬರೋದಿಲ್ಲ. ಇಂಥವ್ನ ಕಲಿಸರೆ ಏನು ಮಾಡೋದತ್ ನಾ ಅಂತೇನೆ. ಇವತ್ತಿನ ಸ್ಥಿತಿ ಹಿಂಗೈತಿ.
ಆದ್ರೆ ನಮ್ಮ ದೇಶದಾಗ ಮೊದಲು ಹಿಂಗಿರಲಿಲ್ಲ. ಮೊದಲ ಚತುರ್ದಶ ವಿದ್ಯೆಗಳು, ಚತುಷ್ಷಷ್ಟಿ ಕಲೆಗಳು, 14 ವಿದ್ಯೆಗಳು, 64 ಕಲೆಗಳನ್ನು ಕಲಿಸ್ತಿದ್ರು. ಇದು ನನಗೆ ಬರಂಗಿಲ್ಲ ಅನ್ನಂಗೆ ಇಲ್ಲವ, ಯಾವ್ದು ಬೇಕಾದಿರಲಿ ಮಾಡಿ ತೋರಿಸ್ತೀನಿ ಅಂತಿದ್ದ. 12 ವರ್ಷಗಳವರೆಗೆ ಗುರುಕುಲದಲ್ಲಿರ್ತಿದ್ದ. ಅಲ್ಲಿ ಗುರುಕುಲದಲ್ಲಿ ಕಠಿಣ ಪರಿಶ್ರಮ ಕಲಿಸ್ತಿದ್ರು. ಈಗ ಅಂಥದ ಒಂದು ಗುರುಕುಲ ನಾವು ತೆಗ್ದೀವಿ ನಮ್ಮ ಮಠದಾಗ. ಸುಮಾರು ಒಂದು 300 ವಿದ್ಯಾರ್ಥಿಗಳು ಅದಾರ. ನಿಶುಲ್ಕ ನಿವಾಸಿ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಂದ್ರೆ ಮತ್ತೆ ತೆಗ್ಯಾಕೆ ಹೋಗ್ಬಾರ್ದು ಇವ್ರು ಅಂತ ತಿಳ್ಕೊಂಡು ನಿಶುಲ್ಕ. ರೆಸಿಡೆನ್ಸಿಯಲ್ ನಿವಾಸಿ ಅಂದ್ರೆ ಅದ್ರೊಳಗೆ ಏನು ಕಲಿಸ್ತೀವಿ ಅಂತಂದ್ರೆ 5 ಭಾಷೆಗಳನ್ನು ಕಲಿಸ್ತೀವಿ. ಮಾತೃಭಾಷೆ, ರಾಷ್ಟ್ರಭಾಷೆ, ಪಕ್ಕದ ರಾಜ್ಯದ್ದೊಂದು ಭಾಷೆ, ಸಂಸ್ಕೃತ ಮುಖ್ಯ, ಆಮೇಲೆ ವ್ಯವಹಾರಕ್ಕಾಗಿ ಅಂಗ್ರೇಜಿ, ಇವನ್ ಕಲಿಸ್ತೀವಿ. ಅದರ ಜೊತೆಗೆ ಆತ್ಮರಕ್ಷೆ, ರಾಷ್ಟ್ರ ರಕ್ಷಕ್ಕಾಗಿ ಯುದ್ಧ ಕಲೆಗಳನ್ನು ಕಲಿಸ್ತೀವಿ. 60 ಪ್ರಕಾರದ ಯುದ್ಧ ಕಲೆಗಳನ್ನು. ಬಾ ನಿನ್ ನೋಡ್ಯಾನ ಇರ್ಬೇಕವ. ಇರ್ಲಿಲ್ಲ ಅಂತಂದ್ರೆ ನೀವು ಹಂಗಾವಾದ್ರಿ ಅಂದ್ರೆ ಯಾವ ಮೆತ್ತಗಿರ್ತಾವ ಅವ್ರ ತಲೆ ಮ್ಯಾಗ ಕಾಲು ಕೊಡು ಮಂದಿ ಐತಿ ಈಗ ಭಾಳ. ಬಾ ನಿನ್ ನೋಡ್ಯಾನ ಅವನ ಮನೆ ಸುತ್ತಮುತ್ತ ಸಹಿತ ಯಾರೂ ಹಾಯಂಗಿಲ್ಲ. ಒಂದ್ ಜರ ಅಂಜ್ತಾನ ಅಂತಂದ್ರೆ ನಾಯಿಗಳು ಸಹಿತ ಬೆನ್ನು ಹತ್ತಾವ ಬಿಡುದಿಲ್ಲ. ಮನುಷ್ಯರ ಹತ್ರ ಬಿಡ್ರಿ ನೀವು, ನಾಯಿಗಳು ಸಹಿತ ಬೆನ್ನು ಹತ್ತಾವ ಅಂತಾವ. ಅದಕ್ಕೆ ನಮ್ಮ ಹುಡುಗರ್ನ, ನಮ್ಮ ಊರಾಗ ಹುಡುಗರು ನೋಡ್ರಿ, ಒಂದು ಇಟ್ಟ ಹಾವು ಬಂದಿರ್ತೈತಿ, 50 ಮಂದಿ ಇಟ್ಟಿಟ್ಟು ಬಡ್ಗಿ ತೊಗೊಂಡು ಗೊಳೆ ಆಗಿರ್ತಾರೆ. ಇವ್ ಗಂಡಸ್ರು ಅನ್ಬೇಕಾ ಇವಕ್ಕ? ಇಷ್ಟ ಹಾವು ಒಂದು ಚೋಳ ಬಂದಿರ್ತೈತಿ, ಇಟ್ಟ 20 ಮಂದಿ ಒಳಗೆ ಅಯ್ಯೋ ಚೋಳ ಬಂದೈತಿ. ಇವಕ್ಕೇನು ಗಂಡಸ್ರು ಅನ್ಬೇಕು, ಏನೋ ಹೆಂಗಸ್ರು ಅನ್ಬೇಕು, ಏನು ಜೋಗಪ್ಪಗಳು ಅನ್ಬೇಕು? ಇವಕ್ಕೆ ನನಗೆ ಅದ ತಿಳಿಯಂಗಿಲ್ಲ. ಇಂಥ ಜೋಗಪ್ಪಗಳಿಗೆ ಜನ್ಮ ಕೊಟ್ಟು ನೀವರ ಏನು ಮಾಡೋರದಿರತ್, ಮನ್ಯಾಗ ಏನು ಸಾಧಿಸೋರದಿರತ್ ನಾ ಅಂತೀನಿ. ಯಾರ ಗಂಡ್ಮಕ್ಳಿದ್ರು ಬರ್ರೆ ಅಪ್ಪ, ಗಂಡ್ಮಕ್ಳಿದ್ರು ಇವ್ ಗಂಡ್ಮಗನ ಅಂತಾನ. ಯಾಕಂದ್ರೆ ಇದು ಬಂದೈತಿ ಇದನ್ನು ಓಡಿಸ್ರಿ ಅಂತ. ಇಟ್ಟು ಚೋಳ ಬಂದೈತಿ ಓಡಿಸತ್ತ. ಮತ್ತೊಬ್ರು ಮನ್ಯಾಗ ಬರೇ ಜಿರ್ಲಿ ಬಂದ್ರು ಓಡಿ ಹೊರಗೆ ಹೋಗು ಮಂದಿ ಐತಿ. ಇಂಥ ಪೀಳಿಗೆ ಹುಟ್ಟಿಸಿ ಏನಾರ ಕಾಣೋರದಿರಿ ನೀವು ಅಂತ ನಾ ಅಂತ. ಸಾಹಸಿಗಳನ್ನು ತಯಾರು ಮಾಡ್ಬೇಕು, ಏನು ಬಂದ್ರು ಹಿಂದೆ ಸರದಿರಬಾರ್ದು. ಸಾಹಸಿಗಳನ್ನು 60 ಪ್ರಕಾರದ ಯುದ್ಧ ಕಲೆಗಳನ್ನು ನಮ್ಮ ವಿದ್ಯೆ ಹೀಗಿತ್ತು ಮೊದಲು. ಆಮೇಲೆ ಮಕ್ಕಳಿಗೆ ಭಾಷೆಯನ್ನು ಚೆನ್ನಾಗಿ ಕಲಿಸ್ಬೇಕು, ಚಲೋ ಭಾಷೆ ಕಲಿಸ್ಬೇಕು. ಅಷ್ಟಾಧ್ಯಾಯಿ ಕಲಿಸ್ತೀವಿ, ಪಾಣಿನಿ ವ್ಯಾಕರಣ ಶಾಸ್ತ್ರ ಕಲಿಸ್ತೀವಿ, ನಾಗಲಿಂಗಾನುಶಾಸನವನ್ನು, ಅಮರಕೋಶವನ್ನು ಕಲಿಸ್ತೀವಿ. ಅವ್ರಿಗೆ ಒಂದು ಶಬ್ದಕ್ಕೆ ಪರ್ಯಾಯ ಶಬ್ದಗಳು ಕಿತಿ ಇರ್ತಾವ. ಒಂದು ಸೂರ್ಯ ಅಂದ್ರೆ ಸೂರ್ಯ ಒಬ್ಬನ ಅಲ್ಲ, ಸೂರ್ಯನಿಗೆ ಪರ್ಯಾಯ ಶಬ್ದಗಳು 20 ಅದಾವ. ಹಿಂಗೆ ಪ್ರತಿಯೊಂದು ಶಬ್ದಕ್ಕೂ ಪರ್ಯಾಯ ಶಬ್ದಗಳು ಎಷ್ಟು ಅದಾವ ಅನ್ನೋದು ಕಲಿ. ಅದ್ರ ಜೊತೆಗೆ ಪರ್ಯಾವರಣ ಶಾಸ್ತ್ರ ಜೀವಶಾಸ್ತ್ರ ಕಲಿಸ್ತೀವಿ ನಾವು. ಜೀವಶಾಸ್ತ್ರ ಎಲ್ಲಿ ಲ್ಯಾಬೊರೇಟರಿಯಾಗ ಹೋಗಿ ಅಲ್ಲ, ನಮ್ಮ ಮನೆಯಾಗಿದ್ದ ಜೀವಗಳನ್ನು ಮೊದಲು ಕಲಿಸ್ಬೇಕು. ನಮ್ಮ ಹೊಲದಾಗಿದ್ದ ಜೀವಗಳು, ನಮ್ಮ ರಸ್ತಾದ ಮ್ಯಾಗ ಎಷ್ಟು ಜೀವಗಳದ ಅವುಗಳ ಪರಿಚಯ ನಮ್ಮ ಏನಾಗ್ಯಾವು, ಅಮೀಬಿಯಾ ಪ್ಯಾರಾಮೀಸಿಯಮ್ಮದ ಬೆನ್ನು ಹತ್ತಿ ನಮ್ಮ ಮನ್ಯಾಗ ನಾಯಿಗಳು ಗೊತ್ತಿಲ್ಲ, ಬೆಕ್ಕಗಳು ಗೊತ್ತಿಲ್ಲ. ಇವು ಜೀವನ ಹೌದಲ್ಲ? ನಮ್ಮ ಮನ್ಯಾಗ ಹೂವಿನ ಗಿಡ ಅದಾವು, ಹಣ್ಣಿನ ಗಿಡ ಅದಾವು, ವನಸ್ಪತಿ ಗಿಡ ಅದಾವು, ಹೊಲದಾಗ ಬೆಳೆ ಅದಾವು, ಇವೆಲ್ಲ ಜೀವನ. ಇದು ಅಲ್ದ ನಮ್ಮ ಮನ್ಯಾಗ ಸೊಳ್ಳೆ ಅದಾವು, ತಗಣಿ ಅದಾವು, ಇವು ಜೀವನ. ಯುವಕರದಿಲ್ಲ. ಅವು ಅಮೀಬಿಯಾ ಪ್ಯಾರಾಮೀಸಿಯಮು ಮೈಕ್ರೋಸ್ಕೋಪ್ ತರದು ಅದ್ರ ಕೆಳಗಿಟ್ಟು ನೋಡು, ಅದಕ್ಕೆ ಜೀವತ್ತಾರ ನೋಡು. ಹುಚ್ಚರ್ ಶಾಂತಿ. ನಾನು ಅದನ್ನು ಕಲಿಬಾರ್ದು ಅನ್ನವಲ್ಲ. ನಮ್ಮ ಮಕ್ಕಳಿಗೆ ಏನು ಗೊತ್ತೈತಲ್ಲ, ಗೊತ್ತಿದ್ದದ್ದನ್ನು ಮೊದಲು ಕಲಿಸ್ರಿ. ನಮ್ಮ ಸುತ್ತಮುತ್ತ ಇದ್ದದ್ದು ಅವ್ಗೆ ಗೊತ್ತಿಲ್ಲ, ಅದನ್ನು ಕಲಿಸ್ಬೇಕು. ಸುತ್ತಮುತ್ತ ಇದ್ದದ್ದನ್ನು, ಹಿಂದಾಗಡೆ ಗೊತ್ತಿಲ್ಲದನ್ನು ಮತ್ತೆ ಅವ್ರಿಗೆ ಪರಿಚಯಿಸ್ಬೇಕು. ಗೊತ್ತಿದ್ದದ್ದನ್ನು ಗಟ್ಟಿ ಮಾಡಬೇಕು, ಗೊತ್ತಿಲ್ಲದನ್ನು ಪರಿಚಯಿಸ್ಬೇಕು. ಇದಕ್ಕೆ ಶಿಕ್ಷಣ ಅಂತಾರೆ. ಶಿಕ್ಷಣ ಅಂದ್ರೆ ಏನಪ್ಪ? ಶರೀರ ಶ್ರಮದ ಕಡೆಗೆ, ಬುದ್ಧಿ ಜ್ಞಾನದ ಕಡೆಗೆ, ಮನಸ್ಸು ಶ್ರದ್ಧೆಯ ಕಡೆಗೆ ಹೋಗ್ತಿತ್ತು ಅಂತಂದ್ರೆ, ಯಾವುದು ಶರೀರವನ್ನ ಶ್ರಮದ ಕಡೆಗೆ, ಬುದ್ಧಿಯನ್ನ ಜ್ಞಾನದ ಕಡೆಗೆ, ಮನಸ್ಸನ್ನ ಶ್ರದ್ಧೆಯ ಕಡೆಗೆ ತಗೊಂಡು ಹೋಗತ್ತಲ್ಲ, ಅದಕ್ಕೆ ಶಿಕ್ಷಣ ಅನ್ಬೇಕು. ಈ 3 ಕೆಲಸ ಅದ್ರಾಗ ಇರ್ಲಿಲ್ಲ ಅಂದ್ರೆ ಅದು ಶಿಕ್ಷಣ ಅಲ್ಲದು. ಶರೀರವನ್ನ ಮೈಗಳತನ ಕಲಿಸೋದಿತ್ತು ಅಂತಂದ್ರೆ ಅದು ಅಲ್ಲ. ಬುದ್ಧಿ ಜ್ಞಾನ ಕೊಡ್ಲಿಲ್ಲ ಅಂತಂದ್ರೆ ಅದು ಶಿಕ್ಷಣ ಅಲ್ಲ. ಅದು ಮನಸ್ಸಿಗೆ ಶ್ರದ್ಧೆಯನ್ನ ಕೊಡ್ಲಿಲ್ಲ ಅಂದ್ರೆ ಅದು ಶಿಕ್ಷಣ ಅಲ್ಲ. ಬಾಳ ಕಲ್ತಾನ, ಯಾರ ಮ್ಯಾಗೂ ಸ್ವಂತದ ಮ್ಯಾಗೂ ಇಲ್ಲ, ಮಂದಿ ಮ್ಯಾಗೂ ಇಲ್ಲ. ಇಂಥ ಶ್ರದ್ಧಾಹೀನರನ್ನ ನೋಡ್ತೀವಿ ನಾವು. ಈಗ ತನ್ನ ಮ್ಯಾಗೂ ಶ್ರದ್ಧೆ ಇಲ್ಲ, ಅಪ್ಪ ಅವನ ಮ್ಯಾಗೂ ಇಲ್ಲ. ಅಪ್ಪ ಅವಾಗ ಅಂದ ಕೂಡಲೇ ನಿಮ್ಮ ಅಪ್ಪ ನಿಮ್ಮವ್ವ ದೇವ್ರು ಅವ್ರು. ಅವ್ರ ಹೆಂಗೆ ದೇವ್ರು ಹಾಕಾರ? ಅಲ್ಲೋ ನಿನ್ ಜನ್ಮ ಕೊಟ್ಟಾರ, ಉಣ್ಸ್ಯಾರ ತಿನ್ಸಿ, ಅವ್ರೇನು ಉಪಕಾರ ಮಾಡ್ಯಾರ ನನ್ನ ಮ್ಯಾಗ? ಅವ್ರ ಕರ್ತವ್ಯ ಮಾಡ್ಯಾರ. ನಾ ಏನು ಅವ್ರಿಗೇನು ಪತ್ರ ಬರ್ದಿದ್ನ ನನಗೆ ಹುಟ್ಟಾಕ್ರಿ ಅಂತ ತಿಳ್ಕೊಂಡು. ಇಂಥ ಮಾತು ಮಾತಾಡುವಂಥ ನಾಯಿಗಳು ಹುಟ್ಟ್ಯಾವು.
ಏನು ಹೇಳೋದು ನಿಮ್ಗೆ? ನಮ್ಮಪ್ಪ ನಮ್ಮವ್ವ ಏನು ಪರಿಶ್ರಮ ಕೊಟ್ಟು ನನಗೆ ಬೆಳೆಸಿದ್ರು. ನಮ್ಮವ್ವ ಗಾಳಿಗೆ ತಾ ಬೆನ್ನು ಮಾಡಿ ನಿಂತ್ಕೊಂಡು ನನ್ನ ಹೊಟ್ಟಿಗೆ ಅಪ್ಕೊಂಡಿದ್ಲು ಅನ್ನೋದನ್ನು ಮರ್ತು, ಮಳಿ ಬಂದ್ರೆ ಶರಗ ಮ್ಯಾಗ ಹಾಕಿ ಮಳಿ ತನ್ನ ತಲೆ ಮ್ಯಾಗ ತಗೊಂಡು ಮಗುವಿನ ರಕ್ಷಣೆ ಮಾಡ್ಯಾಳ ಅನ್ನೋದನ್ನು ಮರ್ತು, ತಾವು ಉಪವಾಸ ಮಲ್ಕೊಂಡು ಮಗುವಿಗೆ ತುತ್ತು ಉಣಿಸಿದ್ಲು ಅನ್ನೋದನ್ನು ಮರ್ತರು. ಮನೆಯೊಳಗೆ ತಾವು ಹರಕ ಬಟ್ಟೆ ಉಟ್ಕೊಂಡು ಮಕ್ಕಳಿಗೆ ಹೊಸ ಬಟ್ಟೆ ಕೊಟ್ರು ನಮ್ಮಪ್ಪ ನಮ್ಮವ್ವ ಅನ್ನೋದು ಎಷ್ಟು ಮಕ್ಕಳಿಗೆ ಗೊತ್ತೈತಿ ಇವತ್ತ? ಭಾಳ ಮಂದಿಗೆ ಗೊತ್ತಿಲ್ಲ. ಅವ್ರಂತಾರ ತಮ್ಮ ಕರ್ತವ್ಯ ಮಾಡಕತ್ಯಾರ. ಅವ್ರ ಕರ್ತವ್ಯ ಮಾಡ್ತಾರ, ಶಾಲ್ಯಾಗ ಮಾಸ್ತರ್ ಅವ್ರ ಕರ್ತವ್ಯ ಮಾಡ್ತಾರ, ನಾವು ಕಲಿದ್ ನಮ್ಮ ಕರ್ತವ್ಯ ಕಲ್ತು ಮುಗಿದು ಹೋತು. ಮುಂದೆ ಒಯ್ದು ವೃದ್ಧಾಶ್ರಮದಾಗ ಇಟ್ಟು ಬರೋದು ಅವ್ರನ್ನ. ಅವ್ರ ಕರ್ತವ್ಯ ಮಾಡ್ಯಾರ, ಈಗ ನಮ್ಮ ಕರ್ತವ್ಯ ಏನು ಅಂದ್ರೆ ಇವ್ರನ್ನ ಒಯ್ದು ಇಟ್ಟು ಬರೋದು. ಹಿಂಗಂತ ತಿಳ್ಕೊಂಡು ಮಂದಿ ಭಾಳ ಐತಿ. ಇಂಥವು ಹುಟ್ಟಿದ್ರ ಏನು, ಹುಟ್ಲಿಕ್ಕಂದ್ರ ಏನು, ಶಗಣಕ್ಕೆ ಸಾಸಿರ ಹುಳು ಹುಟ್ಟಿದಂತೆ ಸೇವ ಅಂತ ಅಕ್ಕ ಮಹಾದೇವಿ ಹೇಳ್ಯಾರ. ಇಂಥವು ಶಗಣ್ಯಾಗ ಹುಳ ಹುಡ್ತಾವಲ್ಲ, ಮುಂಜಾನೆ ಹುಟ್ಟು ಗುಂಡನ್ನು ಉಂಡಿ ಮಾಡಿ ನುಗ್ಸ್ಕೊತ ಹೊಕ್ಕಿರ್ತಾವು. ಮಧ್ಯಾಹ್ನದಾಗ ಒಂದು ಗಾಡಿ ಬಂತಂದ್ರೆ ಗಪ್ಪಕ್ಕವೆಲ್ಲ. ಅಂಥವು ಎಷ್ಟು ಹುಟ್ಟ್ಯಾರ, ಏನು ಮಾಡೋದು? ಮಕ್ಕಳು ಚಲೋ ಇರ್ಬೇಕು, ಮಕ್ಕಳಿಗೆ ಸಂಸ್ಕಾರ ಮಾಡ್ಬೇಕು. ಸಂಸ್ಕಾರಗಳು ಅದಕ್ಕಂತ ತಿಳ್ಕೊಂಡು ನಮ್ಮಲ್ಲಿ ಷೋಡಶ ಸಂಸ್ಕಾರಗಳನ್ನು ಕೊಟ್ಟರು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ಕರ್ಣವೇದ, ನಾಮಕರಣ, ಕರ್ಣವೇದ, ಅನ್ನಪ್ರಾಶನ, ಚೂಡಾಕರ್ಮ, ನಿಷ್ಕ್ರಮಣ, ಮನೆಯಿಂದ ಬಿಸಿಲು ತೋರ್ಸಾಕ್ ಮಕ್ಕಳನ್ನ ತರೋದು, ಬಿಸಿಲಿಗೆ ದೇವ್ರಿಗೆ ಕರ್ಕೊಂಡು ಹೋಗೋದು. ಮಗುವಿಗೆ ಆ ತಾಯಿ ಹಾಲು ಸಾಲದಾದಾಗ ಹಾಲು ಕುಡಿಸೋದು, ಅನ್ನ ಉಣಿಸೋದು, ನುಚ್ಚು ಉಣಿಸೋದು, ಇದು ಅನ್ನಪ್ರಾಶನ ವಿಧಿ. ಚೂಡಾಕರ್ಮ, ಜನ್ಮದ ಆರಂಭದೊಂದಿಗೆ ಬಂದಂಥ ಕೂದಲುಗಳನ್ನು ತೆಗೆದು ಹಾಕಿ ಹೊಸ ಕೂದಲು ಬರ್ಲಾಕ ಅವಕಾಶ ಮಾಡಿಕೊಡೋದು, ಇದು ಒಂದು ವಿಧಿ. ಪ್ರತಿಯೊಂದು ವಿಧಿಯಲ್ಲಿಯೂ ಸಹಿತ ಮಂದಿ ಮಕ್ಕಳೆಲ್ಲರೂ ಸೇರಿ ಚಂದಾಗಿ ಆ ವಿಧಿ ಮಾಡಿ ಚಂದಾಗ ಉಂಡು ತಿಂದು ಆನಂದವಾಗಿದ್ದು ಹೋಗು. ಪ್ರತಿಯೊಂದನ್ನೂ ಸಹಿತ ಆನಂದ ಜೀವನವನ್ನೇ ನಿತ್ಯೋತ್ಸವ ಮಾಡ್ಕೋಬೇಕು. ಅಂಥ ಸಂಸ್ಕಾರಗಳು ನಮ್ಮ ಷೋಡಶ ಸಂಸ್ಕಾರಗಳು.